ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಡಾಗ್ ಹೇರ್ ಫಾಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಡಾಗ್ ಹೇರ್ ಫಾಲ್ ಪ್ರಾಬ್ಲಮ್ ಇದೆಲ್ಲ ಕಾಮನ್ ಆಗಿ ಎಲ್ಲ ಡಾಗಲ್ಲೂ ಇರುತ್ತೆ. ಅದರಲ್ಲಿ ಜಾಸ್ತಿ ಅಂದರೆ ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರು, ಜಾಸ್ತಿ ಯಾವುದಕ್ಕೆ ಹೇರ್ಸ್ ಇರುತ್ತಲ್ಲ ಆ ಡಾಗ್ಗೆ ತುಂಬ ಜಾಸ್ತಿ ಶೆಡ್ಡಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಏನಕ್ಕೆ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದ್ರ ಶೆಡ್ಡಿಂಗ್ ಸೀಸನಲ್ಲಿ ಡಾಗ್ಗೆ ಹೇರ್ ಫಾಲ್ ಕಾಮನ್ನು. ಬಟ್ ಒಂದೊಂದು ಸರಿ ಏನಾದರೂ ಅಲರ್ಜಿ ಇದಾಗಿ ಏನಾದರೂ ಪ್ರಾಬ್ಲಮ್ ಆಗಿ ಕೂಡ ಹೇರ್ ಫಾಲ್ ಆಗುತ್ತೆ. ಇದಕ್ಕೆ ನೀವು ಕೊಡೋ ಫುಡ್ ಕೂಡ ಒಂದು ಮೇನ್ ರೀಸನ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಒಂದು ಲ್ಯಾಬ್ರಡಾರ್ ಇದೆ. ಆ ಡಾಗ್ಗೆ ಏನಂದರೆ ರೈಸ್ ಕೊಟ್ಟರೆ ತುಂಬ ಹೇರ್ ಫಾಲ್ ಆಗುತ್ತೆ. ನಾನು ಯಾವಾಗ ರೈಸ್ ಕೊಡ್ತೀನಲ್ಲ ಅದರಿಂದ ನೆಕ್ಸ್ಟ್ 4 ದಿನದವರೆಗೆ ಫುಲ್ ಹೇರ್ ಫಾಲ್ ಆಗುತ್ತೆ. ಸೊ ನಾನು ರೈಸ್ ಬಿಟ್ಬಿಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ, ನೀವೇನಾದರೂ ನಿಮ್ಮ ಡಾಗ್ಗೆ ಶೆಡ್ಡಿಂಗ್ ಆಗ್ತಾ ಇದ್ದರೆ, ರೈಸ್ ಕೊಡ್ತಾ ಇದ್ದೀರಾ ಅಂತಂದರೆ ರೈಸ್ ಬಿಟ್ಟು ನೋಡಿ, ಆವಾಗ ನಿಮಗೆ ಗೊತ್ತಾಗ್ಬೋದು ರೈಸಿಂದ ಅಲರ್ಜಿ ಇದ್ದರೆ ಡಾಗ್ ಹೇರ್ ಫಾಲ್ ಆಗುತ್ತೆ. ಸೊ ರೈಸ್ ಬಿಟ್ಟರೆ ಹೇರ್ ಫಾಲ್ ಅಷ್ಟು ಆಗೋದಿಲ್ಲ. ಆಮೇಲೆ ಕೊಬ್ಬರಿ ಎಣ್ಣೆ ಬಿಡಿಸಿ, ಒಂದ್ಸರಿ ಕೊಬ್ಬರಿ ಎಣ್ಣೆಯಲ್ಲೇ ಮಸಾಜ್ ಮಾಡಿ. ಸೊ ಅದರಿಂದನೂ ಸ್ವಲ್ಪ ಶೆಡ್ಡಿಂಗ್ ನಿಲ್ಲುತ್ತೆ.